ಯಾರು ನಿಂತ್ಕೊಂಡು ಕೆಳಗಡೆ ನಿಂತ್ಕೊಂಡು ಕಾಯ್ತದೆ. ಈ ಕೆಳಗಡೆ ಈ ಪ್ಯಾಸೇಜಲ್ಲಿ ಯಾರು ನಿಂತ್ಕೊಳ್ಳೋ ಗೊತ್ತಾಗಿದೆ. ಪೊಲೀಸ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ವಿಶ್ವನಾಥ್ ಬಿ ಮಡಗೇರವರು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸಮಾಜ ಸೇವೆಯಲ್ಲಿ ಡಾಕ್ಟರ್ ಸುರೇಶ್ ಆರ್ ಸತ್ಯನ್ ಅವರಿಗೆ ಸನ್ಮಾನ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ. ಸಾಹಿತ್ಯದಲ್ಲಿ ಶಿವಕಾನಂದ ಚಳವಳಿಯವರಿಗೆ ಸನ್ಮಾನ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ನಾಗಲಿಂಗೇಗೌಡ ಅವ್ರನ್ನ ಗುರುತಿರುವಂತೆ ಸನ್ಮಾನ ನಡೀತಾ ಇದೆ. ಸ್ವಾಮೀಜಿಯವರು ನ್ಯಾಯಮೂರ್ತಿ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಆಡಳಿತ ಕನ್ನಡಕ್ಕಾಗಿ ಶ್ರೀ ಬಸವರಾಜ ಬಾಲಗಟ್ಟಿ ಅವರನ್ನ ಗುರುತಿಸಲಾಗಿದೆ ಸನ್ಮಾನಕ್ಕೆ. ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಜನಾರ್ದನ ಭಟ್ರವರನ್ನ ಗುರುತಿಸಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಸಮಾಜ ಸೇವೆಯಲ್ಲಿ ಡಾಕ್ಟರ್ ಎಚ್ ಎಸ್ ನಿಷ್ಕಲ್ ಗೌಡ ಅವರಿಗೆ ಅವ್ರನ್ನ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನ ನಡೆಸಲಾಗ್ತಾ ಇದೆ. ಸಮಾಜ ಸೇವೆಯಲ್ಲಿ ಡಾಕ್ಟರ್ ಡಿ ಆರ್ ಮಧುಸೂದನ್ ಅವ್ರನ್ನ ಗುರುತಿಸಲಾಗಿರುವಂತೆ ಅವರಿಗೆ ಸನ್ಮಾನ ನಡೀತಾ ಇದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ 5 ರೂಪಾಯಿ ಡಾಕ್ಟರ್ ಜನಪ್ರಿಯರಾಗಿರ್ತಕ್ಕಂಥ ಡಾಕ್ಟರ್ ಶಂಕರೇಗೌಡರನ್ನ ಈಗ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗ್ತಾ ಇದೆ. ಈಗ ತೈವಾನ್ ದೇಶದಲ್ಲಿ, ಅರಬ್ ದೇಶದಲ್ಲಿ ತಮ್ಮದೇ ಆದಂಥ ಕನ್ನಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನು ಡಾಕ್ಟರ್ ಪವನ್ ವಿ ಎಸ್ ತೈವಾನ್ ಅವರಿಗೆ ಈಗ ಆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ರಾಜು ಮಳವಳ್ಳಿ, ಶ್ರೀ ಟಿ ಎನ್ ಶಿವಕುಮಾರ್, ಶ್ರೀ ಡಿ ಸಿ ಮಹಾದೇವ್ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೀವು ಯಾವ್ದಾದ್ರು ಶಿಕ್ಷಕರುವಂತ ಎರಡು ಶಾಂತದಿಂದ ಕರ್ಕೋಬೇಕು. ನೋಡಿ ಪೊಲೀಸರಿಗೆ ಅಲ್ಲಿ ಆ ಬ್ಯಾರಿಗೇಡ್ ಹತ್ರ ಜನ ಇದ್ದಾರೆ, ಕ್ಲಿಯರ್ ಮಾಡಿ. ಏನು ಮಾಡ್ತಾ ಇದ್ದೀರಾ? ನೀವೇ ಫೋಟೋ ತಗೊಂಡು ನಿಂತ್ಕೊಂಡು ಹೇಗೆ ನೋಡಿ, ಅದು ಕ್ಲಿಯರ್ ಮಾಡಿ. ಇದೇ ಕಳಿಸಿ, ಚೇರ್ ಕಾಲಿದೆ ಅಲ್ಲಿ. ದಯವಿಟ್ಟು ವೇದಿಕೆಗಳ ಸುತ್ತಾಗಿ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾಜ ಮಹಾಸ್ವಾಮಿ ವಹಿಸಿ ನಡೆಸಿಕೊಡ್ತಾ ಇದ್ದಾರೆ. ಜಗದ್ಗುರು ಶ್ರೀ ವೀರಸಿಂಹಾಸ ಮಹಾಸ್ಥಾನ ಮಠದ ಸುತ್ತೂರು ಶ್ರೀ ಕ್ಷೇತ್ರದ ಅವರು ಪೀಠಾಧ್ಯಕ್ಷ ಎಲ್ಲ 46 ಜನಕ್ಕೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ. ಅವರು ಮತ್ತೆ ಬಳಸ್ತಾ ಇದ್ದಾರೆ. ಈಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಧ್ಯಕ್ಷರಾಗಿರೋದು ಕನ್ನಡಿಗರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ತುಂಬಿದೆ. ಇವತ್ತು ಕನ್ನಡ ಸಾಹಿತ್ಯ ಸಮಸ್ತ ಕನ್ನಡಿಗರ ಕರ್ತವ್ಯವಾಗಿರುವುದರಿಂದ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಒಂದು ಕರ್ತವ್ಯವನ್ನು ನೆನಪಿಸಿಕೊಡುವಂಥ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬಹಳ ಶ್ರಮಪಟ್ಟು ಹಗಲು ರಾತ್ರಿ ಎಲ್ಲ ಒಂದು ಮಾಡಿ ಅವರ ಸಹಯೋಗದಿಂದ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಕನ್ನಡದ ಬಾವುಟ ಇವತ್ತು ಹಾರಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹಿಂದಿನ ಸಮ್ಮೇಳನಗಳಿಗಿಂತಲೂ ಇರುವಂತಹ ಸಮ್ಮೇಳನ ದೊಡ್ಡರಂಗೇಗೌಡ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷರಾದ ಜೈ ಗುರುದೇವ್. ಗುರುಭ್ಯೋ ನಮಃ. ಅಕ್ಕರೆಯ ಕನ್ನಡ ಬಾಂಧವರೇ, ಕನ್ನಡ ಮನಸ್ಸುಗಳೇ, ನನಗೆ 2 ನಿಮಿಷ ಕಾಲ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಈ 2 ನಿಮಿಷದಲ್ಲಿ ಹೇಳಬೇಕಾದಂಥದ್ದು ಒಂದೇ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಇದೆ. ಎಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥವರೆಲ್ಲ 2000 ವರ್ಷದ ಕನ್ನಡ ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ದೊಡ್ಡರಂಗೇಗೌಡ ಸುದೀರ್ಘ ಸಂಶೋಧನೆಯ ಫಲವಾಗಿ 40 ವರ್ಷಗಳ ಸುದೀರ್ಘ ನಿಜವಾದಂಥ ವಾಸ್ತವವಾಗಿ 40 ವರ್ಷ ಅದಕ್ಕೋಸ್ಕರ ಶ್ರಮಿಸಿದ್ದೇನೆ. ದೂರದ ಈಜಿಪ್ಟ್ನಲ್ಲಿ ನಾನು ಸಂಚಾರ ಮಾಡಿದ್ದೇನೆ. ಅಲ್ಲಿ ಊರೊಳ್ ಅನ್ನುವ ಕನ್ನಡ ಪದ ಇದೆ. ಕನ್ನಡದ ಸಂಸ್ಕೃತಿ ರಕಾರ ಮತ್ತು ರಕಾರ, 2 ರಕಾರ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೇಳಿಸ್ತಾ ಇದೆ.
ಕಚ್ಚಾಡುವರನು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ. ಮುಂದುವರೆದ ಇನ್ನೊಂದು ಮಾತನ್ನು ಅದೇ ಕವನದಲ್ಲಿ ಹೇಳ್ತಾರೆ. ಸರ್ವೋದಯವಾಗಲಿ ಸರ್ವರಲ್ಲಿ, ಜಗತ್ತಿನಲ್ಲಿ ಸಮಾಜದಲ್ಲಿ ಸರ್ವರಲ್ಲಿ ಕೂಡ ಉದಯ ಪ್ರಗತಿ ಆಗಬೇಕು. ಯಾರ ಮಾರ್ಗದರ್ಶನದಲ್ಲಿ ಅಂದರೆ ಕವಿಗಳ ಋಷಿಗಳ ಮಾರ್ಗದರ್ಶನದಲ್ಲಿ. ಸಾಹಿತ್ಯದ ಮುಖಾಂತರ, ಭಾಷೆಯ ಮುಖಾಂತರ ನಮ್ಮ ಭಾವನೆಗಳಿಗೆ ಭಾಷೆಯನ್ನು ಕೊಟ್ಟು ಸಾಹಿತ್ಯವನ್ನು ಕೊಟ್ಟಂಥ ಕವಿಗಳನ್ನು ನೆನಪಿಸುವ ಕಾರ್ಯಕ್ರಮ ಇದು. ಹಿಂದಿನ ನಮ್ಮ ಹಲವಾರು ಕವಿಗಳು ಕೂಡ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯದ ಮುಖಾಂತರ. ಅಂಥ ಕನ್ನಡಮ್ಮನ ತೇರು ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಉದ್ಘಾಟನೆ ಆಗಿದೆ. ಮುಂದಿನ ಇಂದು, ನಾಳೆ ಮತ್ತು ನಾಡಿದ್ದು ನಾವೆಲ್ಲರೂ ಕೂಡ ಇಷ್ಟೇ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ಶ್ರೇಷ್ಠ ಸಾಹಿತಿಗಳು, ಉತ್ತಮ ವಾಗ್ಮಿಗಳು, ಹಿರಿಯರಾಗಿರ್ತಕ್ಕಂಥವರು. ಅಂತಹವರ ಪೂರ್ಣ ಜೀವನದ ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೂಡ ಕೇಳೋಣ.